ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತದ ಸಾರ್ವಭೌಮತ್ವದ ಮೇಲೆ ದೊಡ್ಡ ದಾಳಿಯಾಗಿದೆ. ಭಾರತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಉಗ್ರ ಭಾರತದ ರಾಯಭಾರ ಕಚೇರಿಗೆ ನುಗ್ಗಿ ದಾಳಿ ಮಾಡಿದ್ದಾನೆ. ನಮ್ಮ ಬಾವುಟಗಳನ್ನು ಕಿತ್ತಾಕಿ ತನ್ನ ಬಾವುಟ ನೆಟ್ಟು ದೊಡ್ಡ ಪ್ರಚೋದನೆ ಕೊಟ್ಟಿದ್ದಾನೆ. ಬಾಲ್ಕನ್ ಕಂಟ್ರಿ ಕ್ರೊಯೇಷಿಯಾದಲ್ಲಿ ಈ ಘಟನೆಯಾಗಿದೆ. ಇದನ್ನ ಮಾಡಿರುವುದು ಯಾರು ಗೊತ್ತಾ? ಅಪರಿಚಿತರಿಗೆ ಹೆದರಿ ಆಗಾಗ ಮಳ್ಳನ ಹಂಗೆ ಬಚ್ಚಿಟ್ಟುಕೊಳ್ಳೋ ಉಗ್ರ ಗುರು ಪತ್ವಂತ್ ಸಿಂಗ್ ಪನ್ನೂನ್. ಏನಾಗಿದೆ ಗೊತ್ತಾ? ಗುರುವಾರ ಎಂದಿನಂತೆ ಕ್ರೊಯೇಷಿಯಾದ ರಾಜಧಾನಿ ಜಾಗ್ರೆಬ್ ಶಾಂತವಾಗೇ ಇತ್ತು. ಈ ಹೊತ್ತಲ್ಲಿ ಏಕಾಏಕಿ ಭಾರತದ ರಾಯಭಾರ ಕಚೇರಿಗೆ ನುಗ್ಗಿದ ಈ ಉಗ್ರ ಅಲ್ಲಿ ತ್ರಿವರ್ಣ ಧ್ವಜವನ್ನು ತೆಗೆದುಹಾಕಿ ಖಲಿಸ್ತಾನಿ ಧ್ವಜವನ್ನ ತೋರಿಸ್ಬಿಟ್ಟಿದ್ದಾನೆ. ಎಂಬೆಸಿ ಆವರಣದಲ್ಲಿ ಪೀಠೋಪಕರಣಗಳನ್ನ ಧ್ವಂಸ ಮಾಡಿದ್ದಾನೆ. ಇವನೊಟ್ಟಿಗೆ ಇನ್ನೊಂದಷ್ಟು ಉಗ್ರರು ಸೇರ್ಕೊಂಡು ಖಲಿಸ್ತಾನ್ ಪರ ಘೋಷಣೆಗಳನ್ನ ಗೀಚಿದ್ದಾರೆ. ಇದೆಲ್ಲ ಸಾಲದು ಅಂತ ಅದನ್ನ ವಿಡಿಯೋ ಕೂಡ ಮಾಡಿ ಶೇರ್ ಮಾಡಿದ್ದಾರೆ. ಗಣರಾಜ್ಯೋತ್ಸವ ದಿನ ಭಾರತದ ಮೇಲೆ ಮತ್ತೂ ದಾಳಿ ಮಾಡ್ತೀವಿ ಅಂತ ಧಮಕಿ ಹಾಕಿದ್ದಾನೆ. ಭಾರತದ ವಶದಿಂದ ಪಂಜಾಬನ್ನ ಮುಕ್ತಗೊಳಿಸಿದ ನಂತರ ತಿರಂಗ ಧ್ವಜವನ್ನ ಖಲಿಸ್ತಾನಿ ಧ್ವಜದಿಂದ ಬದಲಾಯಿಸ್ತೀವಿ. ಭಾರತದ ಎಂಬೆಸಿಗಳನ್ನ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಖಲಿಸ್ತಾನ್ ಎಂಬೆಸಿಗಳನ್ನಾಗಿ ಮಾಡ್ತೀವಿ ಅಂತ ಅರ್ಚಿಕೊಂಡಿದ್ದಾನೆ. ಈ ವಿಷಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿದೆ. ಭಾರತ ಕ್ರೊಯೇಷಿಯಾಗೆ ಮತ್ತು ಖಲಿಸ್ತಾನಿ ಉಗ್ರರಿಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ವಿಯೆನ್ನಾ ಕನ್ವೆನ್ಷನ್ ಪ್ರಕಾರ ರಾಯಭಾರ ಕಚೇರಿಗಳು ಅತ್ಯಂತ ಸೇಫ್ ಆಗಿರಬೇಕು. ಇದು ಅಂತಾರಾಷ್ಟ್ರೀಯ ಅಪರಾಧ ಈಗಾಗಿರೋದು. ದಿಲ್ಲಿ ಮತ್ತು ಜಾಗ್ರೆಬ್ನಲ್ಲಿರೋ ಕ್ರೊಯೇಷಿಯಾ ಅಧಿಕಾರಿಗಳೊಂದಿಗೆ ಈ ವಿಚಾರ ಪ್ರಸ್ತಾವ ಮಾಡಿದ್ದೇವೆ. ಈ ಕೃತ್ಯ ಮಾಡಿದವರ ವಿರುದ್ಧ ಕ್ರೊಯೇಷಿಯಾ ಕಠಿಣ ಕ್ರಮ ತಗೋಬೇಕು. ಇದನ್ನೆಲ್ಲ ಒಪ್ಕೊಳ್ಳೋಕೆ ಆಗಲ್ಲ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಅಲ್ಲದೆ ಇಂಥ ಕೃತ್ಯಗಳನ್ನು ನೋಡಿದ್ರೆ ಸಾಕು, ಇದರ ಹಿಂದಿರೋರ ಪಾತ್ರ ಮತ್ತು ಅವರ ಉದ್ದೇಶ ಸ್ಪಷ್ಟವಾಗುತ್ತೆ ಅಂತ ಭಾರತ ಹೇಳಿದೆ. ಈ ಮೂಲಕ ಪಶ್ಚಿಮದ ರಾಷ್ಟ್ರಗಳು ಈ ಉಗ್ರರಿಗೆ ಆಶ್ರಯ ಕೊಟ್ಟು ಎಕ್ಸ್ಪೋಸ್ ಆಗ್ತಾ ಇದ್ದೀರಾ ಅಂತ ಭಾರತ ಕಠಿಣ ಶಬ್ದಗಳಲ್ಲಿ ತರಾಟೆಗೆ ತಗೊಂಡಿದೆ. ಇನ್ನು ಈ ಪನ್ನೂನ್ ವಿರುದ್ಧ ದಿಲ್ಲಿ ಸ್ಪೆಷಲ್ ಸೆಲ್ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಗಣರಾಜ್ಯೋತ್ಸವಕ್ಕೂ ಮುನ್ನ ದಿಲ್ಲಿಯಲ್ಲಿ ಅಶಾಂತಿ ಸೃಷ್ಟಿಸೋದಾಗಿ ಪನ್ನೂನ್ ವಿಡಿಯೋದಲ್ಲಿ ಬೆದರಿಕೆ ಹಾಕಿದ್ದ. ನಮ್ಮ ಸ್ಲೀಪರ್ ಸೆಲ್ಗಳು ದಿಲ್ಲಿಯ ರೋಹಿಣಿ ಮತ್ತು ದಾಬ್ರಿ ಪ್ರದೇಶಗಳಲ್ಲಿ ಖಲಿಸ್ತಾನ್ ಪರ ಪೋಸ್ಟರ್ ಅಂಟಿಸಿದ್ದಾರೆ ಅಂತ ಕೂಡ ಹೇಳ್ಕೊಂಡಿದ್ದ. ಆದರೆ ಪೊಲೀಸರು ತಪಾಸಣೆ ಮಾಡಿದಾಗ ಯಾವುದೇ ಪೋಸ್ಟರ್ಗಳು ಕಂಡು ಬಂದಿಲ್ಲ. ಈಗ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 196, 197, 152 ಮತ್ತು 61 ಅಡಿಯಲ್ಲಿ ಎಫ್ಐಆರ್ ಹಾಕಲಾಗಿದೆ. ಈ ಪನ್ನೂನ್ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ. ಇದನ್ನು ಅಧಿಕೃತವಾಗಿ ಉಗ್ರ ಅಂತ ಘೋಷಿಸಲಾಗಿದೆ. ಭಾರತದಿಂದ ಪಂಜಾಬನ್ನ ಬೇರ್ಪಡಿಸಿ ಅಲ್ಲಿ ಖಲಿಸ್ತಾನ್ ಸ್ಥಾಪಿಸಬೇಕು ಅನ್ನೋದು ಈತನ ದುಷ್ಟ ಯೋಚನೆ. ಕೆನಡಾ, ಅಮೆರಿಕ, ಬ್ರಿಟನ್ ಸೇರಿ ಸಾಕಷ್ಟು ರಾಷ್ಟ್ರಗಳಲ್ಲಿ ಈತ ಮತ್ತು ಈತನ ನಿಷೇಧಿತ ಸಿಕ್ಸ್ ಫಾರ್ ಜಸ್ಟಿಸ್ ಸಂಘಟನೆ ಭಾರತ ವಿರೋಧಿ ಕೃತ್ಯಗಳನ್ನ ಮಾಡ್ತಾ ಇರ್ತಾರೆ. ವಿಮಾನ ಇಲ್ಲ ಮಾಡ್ಬಿಡ್ತೀವಿ, ಭಾರತದ ಮೇಲೆ ದಾಳಿ ಮಾಡ್ಬಿಡ್ತೀವಿ ಅಂತ ಬೆದರಿಕೆ ಹಾಕಿ ವಿಡಿಯೋ ರಿಲೀಸ್ ಮಾಡ್ತಾನೆ ಇರ್ತಾನೆ. ವಿಮಾನ ಸ್ಫೋಟಿಸ್ತೀವಿ ಅಂತ ಹೇಳಲ್ಲ. ಆ ರೀತಿ ಹೇಳಕ್ ಧೈರ್ಯ ಇಲ್ಲ, ಲೀಗಲ್ ಇಶ್ಯೂಸ್ ಆಗುತ್ತಲ್ಲ. ಭಾರತ ಕೇಳ್ಬೋದಲ್ಲ ಅಮೆರಿಕಗೆ. ಇವನೇನು ಹೇಳೋದು ಗೊತ್ತಾ? ನೋಡಿ, ಇಂಥ ದಿನ ಇಂಥ ವಿಮಾನದಲ್ಲಿ ಹತ್ತಬೇಡಿ, ನೋಡಿ ನಿಮ್ಮ ಹುಷಾರು, ಸೇಫ್ ಅಲ್ಲ ನಿಮಗೆ, ಈ ಥರ ಎಲ್ಲ ಹಾಕೋದು. ಇಂಡೈರೆಕ್ಟ್ ಆಗಿ ದಾಳಿ ಮಾಡ್ತೀವಿ ಅನ್ನೋದನ್ನ ಈತ ಹೇಳೋದು. ಆವಾಗ ಭಾರತ ಈ ಆಕ್ಷನ್ ತಗೊಳ್ರಿ ಅಂತ ಹೇಳಿದ್ರೆ ನಮ್ಮ ವಿಡಿಯೋದಲ್ಲಿ ಆ ಥರದ್ದೇನು ಉಗ್ರ ಕೃತ್ಯಗಳಿಗೆ ಸಂಬಂಧಪಟ್ಟಿದ್ದೇನು ಕಾಣಲಿಲ್ಲ. ಈತ ಜನರಲ್ ಆಗಿ ಮಾತಾಡಿದ್ದಾನೆ ಅನ್ನೋ ಜಸ್ಟಿಫಿಕೇಶನ್ ಸಿಗಬೇಕು ಅವನಿಗೆ. ಆ ಥರನೇ ಮಾತಾಡತೀತ. ಮತ್ತೊಂದು ಕಡೆ ಟ್ರಂಪ್ ಇರಾನ್ಗೆ ದೊಡ್ಡ ದಾಳಿಯ ಸುಳಿವನ್ನ ಕೊಟ್ಟಿದ್ದಾರೆ. ದೊಡ್ಡ ಶಕ್ತಿ, ಬಿಗ್ ಫೋರ್ಸ್ ಈಗ ಇರಾನ್ ಕಡೆಗೆ ಹೋಗ್ತಾ ಇದೆ ಅಂತ ಹೇಳಿದ್ದಾರೆ. ಮಾಧ್ಯಮದವರ ಮುಂದೆ ಈ ಹೇಳಿಕೆ ಕೊಟ್ಟಿರೋ ಟ್ರಂಪ್, ಸದ್ಯ ಮೊದಲು ಅಲ್ಲಿ ಏನಾಗ್ತಿದೆ ಅಂತ ನೋಡ್ತೀವಿ, ನಮ್ಮ ಶಕ್ತಿಗಳನ್ನ ಅಲ್ಲಿ ಬಳಸೋ ಅಗತ್ಯ ಬರಲ್ಲ ಅಂತ ನಾನು ಭಾವಿಸ್ತೀನಿ, ನೋಡೋಣ ಏನಾಗುತ್ತೆ ಅಂತ. ನಾವು ಇರಾನ್ ಅನ್ನ ಬಹಳ ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದೀವಿ. ಆದರೆ ಈಗ ಆಲ್ರೆಡಿ ನಮ್ಮ ನೌಕಾಪಡೆಯ ದೊಡ್ಡ ದೊಡ್ಡ ಯುದ್ಧ ನೌಕೆಗಳನ್ನ ಇರಾನ್ ಕಡೆಗೆ ಸಾಗಿಸ್ತಾ ಇದ್ದೀವಿ. ನಮ್ಮ ದೊಡ್ಡ ಶಕ್ತಿನೇ ಅಲ್ಲಿಗೆ ಹೋಗ್ತಾ ಇದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಇರಾನ್ ಮೇಲೆ ಒತ್ತಡ ಹಾಕೋ ಪ್ರಯತ್ನವನ್ನ ಅಮೆರಿಕ ಇನ್ನಷ್ಟು ಅಗ್ರೆಸಿವ್ ಆಗಿ ಮುಂದುವರೆಸಿದೆ. ಮಾಹಿತಿ ಪ್ರಕಾರ ಏರ್ ಕ್ರಾಫ್ಟ್ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ಮತ್ತು ಇತರ ಮಿಲಿಟರಿ ಆಸೆಟ್ಗಳು ಇನ್ನೇನು ಕೆಲ ದಿನಗಳಲ್ಲಿ ಮಿಡಲ್ ಈಸ್ಟ್ ರೀಚ್ ಆಗೋ ನಿರೀಕ್ಷೆ ಇದೆ. ಇದರಲ್ಲಿ ಏರ್ ಕ್ರಾಫ್ಟ್ ಕ್ಯಾರಿಯರ್ USS ಅಬ್ರಹಾಂ ಲಿಂಕನ್ ನಂತಹ ಬಲಿಷ್ಠ ಯುದ್ಧ ನೌಕೆಗಳು, ಹಲವು ಡಿಸ್ಟ್ರಾಯರ್ಗಳು ಮತ್ತು ಫೈಟರ್ ಏರ್ ಕ್ರಾಫ್ಟ್ಸ್ ಇವೆ. ಅಲ್ಲದೆ ಹೆಚ್ಚುವರಿಯಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಕೂಡ ಮಿಡಲ್ ಈಸ್ಟ್ಗೆ ಮೂವ್ ಮಾಡೋಕೆ ಅಮೆರಿಕ ಲೆಕ್ಕಾಚಾರ ಹಾಕ್ತಾ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇತ್ತ ಇಸ್ರೇಲ್ ಕೂಡ ಸರ್ವ ಸನ್ನದ್ಧವಾಗಿ ನಿಂತಿದೆ. ಈ ಕುರಿತು ಇಸ್ರೇಲ್ ಸೇನಾ ಮುಖ್ಯಸ್ಥ ಇಯಲ್ ಜಮೀರ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಯಾವುದೇ ಅಪಾಯವೇ ಆಗಲಿ ಅದನ್ನು ಎದುರಿಸೋಕೆ ನಾವು ಪೂರ್ಣ ರೆಡಿ ಇದ್ದೀವಿ. ಮಿಲಿಟರಿ ಮತ್ತು ಸಿವಿಲ್ ಡಿಫೆನ್ಸ್ ಎರಡೂ ಕೂಡ ಟ್ರೈನ್ಡ್ ಆ್ಯಂಡ್ ರೆಡಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ ವಾರವೇ ಅಮೆರಿಕ ಇರಾನ್ ಮೇಲೆ ಅಟ್ಯಾಕ್ ಮಾಡಬೇಕಾಗಿತ್ತು, ಆದರೆ ಇಸ್ರೇಲ್ ರೆಡಿ ಇಲ್ಲದ ಕಾರಣಕ್ಕಾಗಿ ಪಾಸ್ ಆಗಿತ್ತು. ಈಗ ಇಸ್ರೇಲ್ ನಾವು ರೆಡಿ ಅಂತ ಹೇಳಿದೆ. ಇನ್ನು ಇಸ್ರೇಲಿ ಮಾಧ್ಯಮಗಳ ಪ್ರಕಾರ ಈಗ ಆಲ್ರೆಡಿ ಇಸ್ರೇಲ್ ತನ್ನ ಸೇನಾ ಪಡೆಯನ್ನ ಹೈ ಅಲರ್ಟ್ ನಲ್ಲಿಟ್ಟಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಆಕ್ಟಿವೇಟ್ ಆಗಿವೆ. ಸಂಘರ್ಷ ಏನಾದರೂ ಭುಗಿಲೇಳ್ತು ಅಂದ್ರೆ
ಅದನ್ನ ಫೇಸ್ ಮಾಡೋಕೆ ಪೊಲೀಸ್, ಎಮರ್ಜೆನ್ಸಿ ಸರ್ವಿಸಸ್, ಹೋಮ್ ಫ್ರಂಟ್ ಕಮಾಂಡ್ಗಳನ್ನ ಕೂಡ ರೆಡಿ ಮಾಡಲಾಗಿದೆ. ಈ ಬಾರಿ ಅಮೆರಿಕ ದಾಳಿ ಮಾಡೋದಕ್ಕೆ ಪ್ರತಿಯಾಗಿ ಇರಾನ್ ಇಸ್ರೇಲ್ ಮೇಲೆ ಮುಗಿ ಬಿದ್ದೇ ಬೀಳುತ್ತೆ. ಅಂತ ಟೈಮ್ನಲ್ಲಿ ಇಸ್ರೇಲ್ ತನ್ನ ಡಿಫೆನ್ಸ್ ಮತ್ತು ಅಫೆನ್ಸಿವ್ ಪ್ರಿಪರೇಷನ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಇದೆ. ಇನ್ನು ಇರಾನ್ ದಾಳಿಯ ಭೀತಿ ಹೆಚ್ಚಾಗ್ತಿದ್ದ ಹಾಗೆ ತೈಲ ಬೆಲೆ ಕೂಡ ಏರಿದೆ. ಬ್ರೆಂಟ್ ಕ್ರೂಡ್ ಮಾರ್ಚ್ ಫ್ಯೂಚರ್ಸ್ 0.7% ರೈಸ್ ಆಗಿ ಪ್ರತಿ ಬ್ಯಾರಲ್ಗೆ $64.49 ರೀಚ್ ಆಯಿತು. ಅದೇ US ವೆಸ್ಟ್ ಟೆಕ್ಸಸ್ ಇಂಟರ್ಮೀಡಿಯೇಟ್ ಆಯಿಲ್ ಬೆಂಚ್ ಮಾರ್ಕ್ 0.7% ಏರಿಕೆಯಾಗಿ ಪ್ರತಿ ಬ್ಯಾರಲ್ಗೆ $59.78 ತಲುಪಿದೆ. ಚೈನಾದಂತಹ ದೊಡ್ಡ ಕನ್ಸ್ಯೂಮರ್ಗಳಿಗೆ ಇರಾನ್ ಅತಿದೊಡ್ಡ ತೈಲ ರಫ್ತುದಾರ. ಸೊ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ರೆ ಜಾಗತಿಕ ಉದ್ವಿಗ್ನತೆ ಹೆಚ್ಚಾಗುತ್ತೆ. ಚೈನಾಗೆ ಇರಾನ್ ಹತ್ರ ಸಿಕ್ಕಿಲ್ಲ ಅಂದ್ರೆ ಬೇರೆ ಕಡೆ ಎಲ್ಲರೂ ತಗೊಳ್ಳೋ ಮಾರ್ಕೆಟ್ಗೆ ಅವರು ಬರ್ತಾರೆ ಬ್ಯಾಗ್ ಹಿಡ್ಕೊಂಡು. ಅವಾಗ ಸಪ್ಲೈ ಕಮ್ಮಿಯಾಗಿ ಡಿಮಾಂಡ್ ಜಾಸ್ತಿಯಾಗಿ ಬೆಲೆ ಏರಿಕೆಯಾಗುತ್ತೆ. ಹಾಗಾಗಿ ಮಾರ್ಕೆಟ್ ನಲ್ಲಿ ಭಯ ಆವರಿಸಿಕೊಂಡಿದೆ. ಇತ್ತ ಯುರೋಪಿಯನ್ ರಾಷ್ಟ್ರಗಳು ಕೂಡ ಅಮೆರಿಕದ ರಾಗಕ್ಕೆ ಧ್ವನಿಗೂಡಿಸಿವೆ. ಇರಾನ್ ಫ್ರೀ ಆಗಬೇಕು, ಫ್ರೀ ಆಗೇ ಆಗುತ್ತೆ. ಇರಾನ್ ಜನರ ಆಕಾಂಕ್ಷೆಗಳಿಗೆ ಬೆಂಬಲ ಕೊಡೋಕೆ ಯುರೋಪಿಯನ್ ಪಾರ್ಲಿಮೆಂಟ್ ರೆಡಿ ಅಂತ ಯುರೋಪಿಯನ್ ಪಾರ್ಲಿಮೆಂಟ್ನ ಅಧ್ಯಕ್ಷ ರೋಬರ್ಟಾ ಮೆಟ್ಸೋಲಾ ಹೇಳಿದ್ದಾರೆ. ಇರಾನ್ ಪ್ರತಿಭಟನಾಕಾರರ ವಿರುದ್ಧ ಹಿಂಸಾಚಾರ, ದಬ್ಬಾಳಿಕೆ ನಿಲ್ಲಬೇಕು, ಮರಣದಂಡನೆ ಕೊಡೋದು, ಜೈಲಿಗೆ ಹಾಕೋದನ್ನ ಸ್ಟಾಪ್ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಖಾಮಿನೈ ನಿರ್ಮಾಣ ಮಾಡಿಕೊಂಡಿರೋ ಸಪರೇಟ್ ಸೇನೆ ಅದನ್ನ ಉಗ್ರ ಸಂಘಟನೆಯಾಗಿ ಘೋಷಿಸಬೇಕು. ಮಾನವ ಹಕ್ಕುಗಳ ಉಲ್ಲಂಘನೆಗೆ ಅಧಿಕಾರಿಗಳನ್ನ ಹೊಣೆಗಾರನಾಗಿ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಅಲ್ಲದೆ ಇರಾನ್ನ ಧೈರ್ಯಶಾಲಿ ಜನರೇ ಅಂತ ಹೇಳಿ ಜನರನ್ನ ಎತ್ತಿ ಕಟ್ತಾ ಇದ್ದಾರೆ ಖಾಮಿನೈಗಳ ವಿರುದ್ಧ. ಅಲ್ಲಿ ಕೇಬಲ್ಗಳು ಕಟ್ ಆಗಿರ್ಬೋದು, ಆದ್ರೂ ಕೂಡ ನಿಮ್ಮ ಧ್ವನಿ ನಮಗೆ ಕೇಳುತ್ತೆ. ಇಂಟರ್ನೆಟ್ ಇಲ್ಲ ಅಂದ್ರೂ ಕೂಡ ತಲುಪ್ತಾ ಇದೆ. ಕತ್ತಲು ಆವರಿಸಿರ್ಬೋದು, ಆದ್ರೆ ನಮ್ಮ ಕಣ್ಣಿ ನೀವು ಕಾಣಿಸ್ತಾ ಇದ್ದೀರಿ. ನೀವು ಒಂಟಿಯಲ್ಲ, ಯುರೋಪಿಯನ್ ಪಾರ್ಲಿಮೆಂಟ್ ನಿಮ್ಮೊಟ್ಟಿಗಿದೆ ಅಂತ ಹೇಳಿ ಓಪನ್ ಆಗಿ ಇರಾನ್ಗೆ ಪ್ರಚೋದನೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಟ್ರಂಪ್ರ ಗಮನವನ್ನ ಗ್ರೀನ್ಲ್ಯಾಂಡ್ ನಿಂದ ಇರಾನ್ ಕಡೆಗೆ ವಾಪಸ್ ಎಳೆಯೋಕೆ ಮಿಸ್ಟರ್ ಟ್ರಂಪ್ ಅದು ಬಿಡಿ, ಇಲ್ಲಿ ನೋಡಿ ಮೇನ್ ಟಾಸ್ಕ್ ಇದೆ ಅಂತ ಹೇಳಿ ಆ ಕಡೆಗೆ ಫೋಕಸ್ ಮಾಡೋ ತರ ಯುರೋಪಿಯನ್ ಯೂನಿಯನ್ ದೊಡ್ಡ ಕಸರತ್ತು ಮಾಡ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಹಿಂದೆ ಮ್ಯಾಕ್ರೋನ್ ಕೂಡ ನಾವು ಇರಾನ್ ನಲ್ಲಿ ಏನಾದ್ರೂ ಮಾಡಬಹುದು ಅನ್ನೋ ಹೇಳಿಕೆ ಕೊಟ್ಟಿದ್ರು. ಈಗ ಯುರೋಪ್ ಈ ರೀತಿ ಹೇಳಿದೆ. ಇನ್ನೊಂದ್ ಕಡೆ ರಷ್ಯಾ ವಿರುದ್ಧ ಫ್ರಾನ್ಸ್ ಅಖಾಡ ಕೇಳಿದೆ. ರಷ್ಯಾದಿಂದ ತೈಲ ಸಾಗಿಸ್ತಾ ಇದ್ದ ಗ್ರೀನ್ಚ್ ಅನ್ನೋ ಹಡಗನ್ನ ಫ್ರಾನ್ಸ್ ನೇವಿ ವಶಪಡಿಸಿಕೊಂಡಿದೆ. ಮೆಡಿಟರೇನಿಯನ್ ಸಮುದ್ರದಲ್ಲಿ ಈ ಘಟನೆಯಾಗಿದೆ. ಅಂತಾರಾಷ್ಟ್ರೀಯ ನಿರ್ಬಂಧಗಳನ್ನ ಮೀರಿ ಈ ಹಡಗು ತೈಲ ತುಂಬಿಕೊಂಡು ಹೋಗ್ತಾ ಇತ್ತು. ಇದು ರಷ್ಯಾ ಬಳಸೋ ಶಾಡೋ ಫ್ಲೀಟ್ಗೆ ಸೇರಿತ್ತು. ಈ ಹಡಗು ಫೇಕ್ ಫ್ಲಾಗ್ ಅನ್ನ ಹಾಕೊಂಡು ಸಂಚರಿಸ್ತಾ ಇತ್ತು. ಇದಕ್ಕೆ ಈ ಕ್ರಮ ತಗೊಂಡಿದ್ದೀವಿ ಅಂತ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಹೇಳಿದ್ದಾರೆ. ಈ ಹಡಗನ್ನ ವಶಕ್ಕೆ ಪಡೆಯೋದಕ್ಕೆ ಫ್ರಾನ್ಸ್ಗೆ ಬ್ರಿಟನ್ ಕೂಡ ಸಹಾಯ ಮಾಡಿದೆ ಅಂತ ಫ್ರಾನ್ಸ್ ತಿಳಿಸಿದೆ. ಇನ್ನೊಂದ್ ಕಡೆ ಈ ಕಾರ್ಯಾಚರಣೆಯನ್ನ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಕೂಡ ವೆಲ್ಕಮ್ ಮಾಡಿದ್ದಾರೆ. ಯುದ್ಧಕ್ಕೆ ಹಣ ಹೊಂದಿಸೋಕೆ ರಷ್ಯಾ ನಡೆಸೋ ಇಂತಹ ತೈಲ ದಂಧೆಗೆ ಕಡಿವಾಣ ಹಾಕಲೇಬೇಕು ಅಂತ ರಿಯಾಕ್ಟ್ ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ಅಮೆರಿಕ ಈ ಕೆಲಸ ಮಾಡಿತ್ತು. ಈಗ ಫ್ರಾನ್ಸ್ ತಾನು ಕಮ್ಮಿ ಇಲ್ಲ ಅಂತ ರಷ್ಯಾವನ್ನ ಕೆಣಕಿದೆ. ರಷ್ಯಾ ಇನ್ನೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಇನ್ನು ಭಾರತ ಮತ್ತು ಬ್ರೆಜಿಲ್ ನಡುವೆ ಮಾತುಕತೆ ಆಗಿದೆ. PM ಮೋದಿ ಮತ್ತು ಬ್ರೆಜಿಲ್ ಅಧ್ಯಕ್ಷ ಲುಲಾ ಡಾ ಸಿಲ್ವಾ ಫೋನ್ ಕಾಲ್ ನಲ್ಲಿ ಮಾತಾಡಿದ್ದಾರೆ. 45 ನಿಮಿಷಗಳ ಕಾಲ ಮಾತುಕತೆಯಾಗಿದೆ. ಎರಡು ರಾಷ್ಟ್ರಗಳ ನಡುವಿನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋ ಬಗ್ಗೆ ಚರ್ಚಿಸಲಾಗಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆ ತರೋ ಬಗ್ಗೆ ಮತ್ತು ಗಾಜಾದಲ್ಲಿ ಶಾಂತಿ ತರೋಕೆ ಒಟ್ಟಿಗೆ ಕೆಲಸ ಮಾಡೋಕೆ ಇಬ್ಬರು ನಾಯಕರು ಒಪ್ಪಿಕೊಂಡಿದ್ದಾರೆ. ಇನ್ನು ಲುಲಾ ಡಾ ಸಿಲ್ವಾ ತಮ್ಮ ಭಾರತ ಭೇಟಿಯನ್ನ ಕನ್ಫರ್ಮ್ ಮಾಡಿದ್ದು ಫೆಬ್ರವರಿ 19ರಿಂದ 21ರವರೆಗೆ ಭಾರತದಲ್ಲಿ ಇರ್ತಾರೆ. ಡಿಫೆನ್ಸ್, ಟ್ರೇಡ್ ಸೇರಿ ಸಾಕಷ್ಟು ವಿಚಾರಗಳ ಬಗ್ಗೆ PM ಮೋದಿಯೊಂದಿಗೆ ಚರ್ಚೆ ಮಾಡ್ತಾರೆ. ಈ ಭೇಟಿ ವೇಳೆ ಭಾರತದಲ್ಲಿ ನಡೆಯಲಿರೋ AI ಸಮ್ಮಿಟ್ ನಲ್ಲೂ ಕೂಡ ಬ್ರೆಜಿಲ್ ಅಧ್ಯಕ್ಷರು ಪಾಲ್ಗೊಳ್ಳೋ ಸಾಧ್ಯತೆ ಇದೆ. ಇಲ್ಲಿ ಟ್ರಂಪ್ ಜೊತೆ ಬ್ರೆಜಿಲ್ಗೂ ಸಂಬಂಧ ಚೆನ್ನಾಗಿಲ್ಲ. ಈ ಹೊತ್ತಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರದ ಭೇಟಿ ಭಾರತದಲ್ಲಿ ಆಗ್ತಾ ಇದೆ. ಏನು ಯುಕ್ರೇನ್ ಯುದ್ಧ ನಿಲ್ಲಿಸೋ ಪ್ರಯತ್ನದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಟ್ರಂಪ್ರ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮತ್ತು ಟ್ರಂಪ್ರ ಅಳಿಯ ಜೆರೆಡ್ ಕುಶ್ನರ್ ಪುಟಿನ್ರನ್ನ ಮೀಟ್ ಆಗಿದ್ದಾರೆ. ಈ ವೇಳೆ ಯುಕ್ರೇನ್ ಯುದ್ಧ ನಿಲ್ಲಿಸೋ ಶಾಂತಿ ಒಪ್ಪಂದಕ್ಕೆ ರೂಪುರೇಷೆಗಳನ್ನ ಸಿದ್ಧಪಡಿಸುವ ಬಗ್ಗೆ ಚರ್ಚಿಸಲಾಗಿದೆ. ರಷ್ಯಾದ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫಂಡ್ ನ CEO ಕಿರಿಲ್ ಡೆಮಿಟ್ರಿಯವ್ ಈ ಮಾಹಿತಿ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಅಮೆರಿಕದ ಪ್ರತಿನಿಧಿಗಳು ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿಯೊಂದಿಗೆ ಮಾತುಕತೆ ಮಾಡಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಇನ್ನೊಂದ್ ಕಡೆ ಜೆಲೆನ್ಸ್ಕಿ ಯುರೋಪ್ ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇವರೊಂದಿಗೆ ಮಾತನಾಡಿ ಯಾವುದೇ ಪ್ರಯೋಜನ ಇಲ್ಲ, ಯಾವುದೇ ಪ್ರಗತಿ ಕಾಣ್ತಾ ಇಲ್ಲ, ಒಂದ್ ರೀತಿ ಗ್ರೌಂಡ್ ಹಾಗ್ ಡೇ ಸಿನಿಮಾ ತರ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಸಿನಿಮಾದಲ್ಲಿ ಅಮೆರಿಕನ್ ನಟ ಬಿಲ್ ಮುರ್ರೆ ಹವಾಮಾನ ರಿಪೋರ್ಟರ್ ಆಗಿರ್ತಾರೆ. ಪ್ರತಿದಿನ ಒಂದೇ ತರ ಘಟನೆಗಳು ನಡೀತಾ ಇರ್ತವೆ. ಸೊ ಅದೇ ತರ ಯುರೋಪ್ ನಾಯಕರ ಚರ್ಚೆಯಲ್ಲಿ ಏನು ಬೆಳವಣಿಗೆನೇ ಆಗ್ತಾ ಇಲ್ಲ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಜೆಲೆನ್ಸ್ಕಿ ಇನ್ನೂ ಮುಂದಕ್ಕೆ ಹೋಗಿ ಯುರೋಪ್ ಟ್ರಂಪ್ರ ಮನವೊಲಿಸೋಕೆ ಹೋಗಿ ದಾರಿ ತಪ್ಪದಂಗೆ ಕಾಣಿಸ್ತಾ ಇದೆ. ಅಮೆರಿಕದವರು ವೆನೆಜುವೆಲಾ ಅಧ್ಯಕ್ಷ ಮಡುರೋ ವಿರುದ್ಧ ಆಪರೇಷನ್ ಮಾಡಿದ್ರು, ಆದ್ರೆ ಪುಟಿನ್ ವಿರುದ್ಧ ಯಾವುದೇ ಕ್ರಮ ತಗೊಳ್ತಾನೆ ಇಲ್ಲ ಅಂತ ಜೆಲೆನ್ಸ್ಕಿ ಸಿಟ್ಟು ಹೊರ ಹಾಕಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ರನ್ನ ವೆನೆಜುವೆಲಾದ ಮಡುರೋಗೆ ಸಮನಾಗಿ ನೋಡ್ತಾ ಇದ್ದಾರೆ ಜೆಲೆನ್ಸ್ಕಿ. ಜೊತೆಗೆ ಜೆಲೆನ್ಸ್ಕಿಯ ಉಮೇದು ನೋಡಿ, ಅವ್ರ ರಾಷ್ಟ್ರನೇ ಇಷ್ಟೆಲ್ಲ ಒದ್ದಾಡ್ತಾ ಇದೆ, ಅದ್ರ ನಡುವೆ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಜೆಲೆನ್ಸ್ಕಿ. ಗ್ರೀನ್ಲ್ಯಾಂಡ್ ಜನರೇ ಚಿಂತೆ ಮಾಡಬೇಡಿ, ನಮ್ಮ ಸೇನೆ ಬಲಿಷ್ಠವಾಗಿದೆ, ಬೇಕಿದ್ರೆ ನಾವು ಗ್ರೀನ್ಲ್ಯಾಂಡ್ ನ ಕೂಡ ರಕ್ಷಿಸ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೆಲೆನ್ಸ್ಕಿ. ಗ್ರೀನ್ಲ್ಯಾಂಡ್ ನ ಕಾಪಾಡ್ತಾರಂತೆ ಅಮೆರಿಕ ದಾಳಿ ಮಾಡಿದ್ರೆ.
ಇವರಿಗೆ ತಾನು ಪೊಲಿಟಿಷಿಯನ್ ಆಗಿದ್ದೀನಿ, ಯುದ್ಧ ಪೀಡಿತ ರಾಷ್ಟ್ರದ ಅಧ್ಯಕ್ಷನಾಗಿದ್ದೀನಿ ಮರೆತು ಹೋಗಿದೆ ಅಂತ ಕಾಣುತ್ತೆ. ತನ್ನ ಈ ಹಿಂದಿನ ಪ್ರೊಫೆಷನ್ದು ಗಾಳಿ ಬೀಸ್ತಾ ಇದೆ ಅಂತ ಕಾಣುತ್ತೆ ಇವರಿಗೆ. ಅದು ಎಲ್ಲಿ? ಡಾವೋಸ್ನಲ್ಲಿ ನಡೆದ ವರ್ಲ್ಡ್ ಎಕನಾಮಿಕ್ ಫೋರಂನ ವೇದಿಕೆಯಲ್ಲಿ ನಿಂತ್ಕೊಂಡು ಈ ಮಾತುಗಳನ್ನು ಆಡಿದ್ದಾರೆ. ಇದಾದ್ಮೇಲೆ ಸೈಡ್ ಲೈನ್ಸ್ನಲ್ಲಿ ಜೆಲೆನ್ಸ್ಕಿ ಟ್ರಂಪ್ರನ್ನ ಮೀಟ್ ಕೂಡ ಆಗಿದ್ದಾರೆ. ಯುಕ್ರೇನ್ ಯುದ್ಧದ ಚರ್ಚೆ ನಡೆಸಿದ್ದಾರೆ. ಇದರಲ್ಲಿ ಅಮೆರಿಕ, ರಷ್ಯಾ ಹಾಗೂ ಯುಕ್ರೇನ್ ಪ್ರತಿನಿಧಿಗಳು ತ್ರಿಪಕ್ಷೀಯ ಮಾತುಕತೆ ನಡೆಸೋಕೆ ಒಪ್ಕೊಂಡಿದ್ದಾರೆ. ಸಭೆ UAEನಲ್ಲಿ ನಡೆಯುತ್ತೆ. ಇದರ ಭಾಗವಾಗಿ ಟ್ರಂಪ್ ತಮ್ಮ ಅಳಿಯಂದ್ರನ್ನ ಪುಟಿನ್ ಹತ್ರಕ್ಕೆ ಕಳಿಸ್ಕೊಟ್ಟಿರೋದು. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಸಿದ್ಧ ಬ್ಯಾಂಕ್ JP ಮಾರ್ಗನ್ ಚೇಸ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ರಾಜಕೀಯ ದ್ವೇಷದಿಂದ ಬ್ಯಾಂಕ್ ನನ್ನ ಖಾತೆಗಳನ್ನು ಬಂದ್ ಮಾಡಿದೆ, ನನಗೆ ಸೇವೆ ಕೊಡೋಕೆ ನಿರಾಕರಿಸಿದೆ, ಹೀಗಾಗಿ ತಮಗೆ ಆಗಿರೋ ನಷ್ಟ ಮತ್ತು ಅಪಮಾನಕ್ಕೆ ಈ ಪರಿಹಾರ ಕೊಡಬೇಕು ಅಂತ ಹೇಳಿ ಟ್ರಂಪ್ ಕೋರ್ಟ್ ಮುಂದೆ ಮನವಿ ಮಾಡಿಕೊಂಡಿದ್ದಾರೆ. $5 ಬಿಲಿಯನ್ ಪರಿಹಾರ ಕೇಳಿದ್ದಾರೆ. ಏನು ಅಮೆರಿಕದಲ್ಲಿ ಟಿಕ್ಟಾಕ್ ಮಾಲೀಕತ್ವವನ್ನ ಅಮೆರಿಕನರಿಗೆ ಹಸ್ತಾಂತರ ಮಾಡೋ ಕೆಲಸ ಪೂರ್ಣಗೊಂಡಿದೆ. ಟಿಕ್ಟಾಕ್ನ ಮಾತೃ ಸಂಸ್ಥೆ ಚೈನಾದ ಬೈಟ್ ಡ್ಯಾನ್ಸ್ ಅಮೆರಿಕದಲ್ಲಿ ಜಾಯಿಂಟ್ ವೆಂಚರ್ ಸ್ಥಾಪಿಸೋಕೆ ಒಪ್ಪಿಗೆ ಕೊಟ್ಟಿದೆ. ಇದರಿಂದ ಅಮೆರಿಕದ ಟಿಕ್ಟಾಕ್ ಉದ್ಯಮದಲ್ಲಿ ಚೀನಾ ಪಾಲು, ಬೈಟ್ ಡ್ಯಾನ್ಸ್ ಪಾಲು ಬೈಟ್ ಸೈಜ್ಗಿಳಿದಿದೆ 19.9%ಗೆ. ಅಮೆರಿಕದ ಟೆಕ್ ದೈತ್ಯ ಒರಾಕಲ್ ಮತ್ತು ಹೂಡಿಕೆ ಸಂಸ್ಥೆ ಸಿಲ್ವರ್ ಲೇಕ್ ತಲಾ 15% ಪಾಲನ್ನ ಪಡೆದಿವೆ. UAE ಮೂಲದ NGX ಕೂಡ 15% ಷೇರುಗಳನ್ನ ಖರೀದಿ ಮಾಡಿದೆ. ಈ ಮೂಲಕ ಟಿಕ್ಟಾಕ್ನ ಬಹುಪಾಲು ಮಾಲೀಕತ್ವ ಅಮೆರಿಕನ್ಸ್ ಪಾಲಾಗಿದೆ. ಈ ಒಪ್ಪಂದದ ಪ್ರಕಾರ ಅಮೆರಿಕದ ಬಳಕೆದಾರರ ಡೇಟಾವನ್ನ ಸಂಪೂರ್ಣವಾಗಿ ಅಮೆರಿಕದಲ್ಲೇ ಇಡಲಾಗುತ್ತೆ ಹಾಗೂ ಚೈನಾ ಸರ್ಕಾರಕ್ಕೆ ಯಾವುದೇ ಮಾಹಿತಿ ಸೋರಿಕೆಯಾಗದಂತೆ ತಡೆಯಲಾಗುತ್ತೆ. ಈ ಪ್ರಸ್ತಾವಕ್ಕೆ ಅಮೆರಿಕ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದೆ. ಹೀಗಾಗಿ ಟಿಕ್ಟಾಕ್ ಮೇಲಿನ ನಿಷೇಧದ ತೂಗುಗತ್ತಿ ಈಗ ಅಮೆರಿಕದಲ್ಲಿ ದೂರಕ್ಕೆ ಹೋಗಿದೆ. ಅಮೆರಿಕದ ಮಿನೆಸೋಟಾದಲ್ಲಿ ಇನ್ನೊಂದು ಎಡವಟ್ಟಾಗಿದೆ. ಅಕ್ರಮ ವಲಸಿಗರ ವಿರುದ್ಧದ ಕಾರ್ಯಾಚರಣೆ ಅಂತ ಹೇಳಿ 5 ವರ್ಷದ ಬಾಲಕನನ್ನ ಇಮಿಗ್ರೇಷನ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಬಂಧಿತನನ್ನ ಲಿಯಾಮ್ ಅಂತ ಗುರುತಿಸಲಾಗಿದೆ. ಇದಕ್ಕೆ ಸಾರ್ವಜನಿಕರಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಕಾರ್ಯಾಚರಣೆ ಹೆಸರಲ್ಲಿ ಅಮಾನವೀಯವಾಗಿ ನಡ್ಕೊಳ್ತಾ ಇದ್ದಾರೆ. ಅದಿನ್ನು ಮಗುಸ್ವಾಮಿ ಅಂತ ಅಮೆರಿಕದ ಮಾಜಿ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಹೇಳಿದ್ದಾರೆ. ಅಲ್ಲದೆ ಬಾಲಕನನ್ನ ಬಳಸಿಕೊಂಡು ಅವರ ಮನೆಯ ಬಾಗಿಲು ತಟ್ಟಿದ್ದಾರೆ. ಒಳಗಿದ್ದ ಪೇರೆಂಟ್ಸ್ ನ ಹೊರ ಕರ್ಸೋಕೆ ಇಂಥ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಲಾಗ್ತಿದೆ. ಆದರೆ ಟ್ರಂಪ್ ಸರ್ಕಾರ ನಿರಾಕರಿಸಿದೆ. ನಾವು ಬಾಲಕನ ಟಾರ್ಗೆಟ್ ಮಾಡಲಿಲ್ಲ, ಅವರ ತಂದೆಯನ್ನ ಬಂಧಿಸೋಕೆ ಹೋದಾಗ ಮಗುವನ್ನ ಬಿಟ್ಟು ಓಡ್ ಹೋದ, ಬಾಲಕನ ರಕ್ಷಣೆ ಮಾಡಿದ್ವಿ, ನಾವು ಅದಕ್ಕೋಸ್ಕರ ಹಿಡ್ಕೊಂಡಿದ್ವಿ ಅಷ್ಟೇ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಗ್ರೀನ್ಲ್ಯಾಂಡ್ ಅನ್ನ ಕೂಡ ಟ್ರಂಪ್ ಕೇಳ್ತಿರೋದು ಏನಕ್ಕೆ? ವಶಪಡಿಸ್ಕೊಳ್ಳಕ್ಕಲ್ಲ, ಅದಕ್ಕೆ ರಕ್ಷಣೆ ಕೊಡಕ್ಕೆ. ಏನೋ ಬೆಲ್ಜಿಯಂನ ಆಂಟ್ವರ್ಪ್ ನಗರದಲ್ಲಿ ಕುರ್ದಿಶ್ ಹೋರಾಟಗಾರರು ನಡೆಸ್ತಾ ಇದ್ದ ಪ್ರೊಟೆಸ್ಟ್ ವೇಳೆ ಹಿಂಸಾಚಾರ ಆಗಿದೆ. 6 ಜನ ಗಾಯಗೊಂಡಿದ್ದಾರೆ. 2 ಶಂಕಿತರನ್ನ ಪೊಲೀಸರು ಬಂಧಿಸಿದ್ದಾರೆ. ನಿಷೇಧಿತ PKK ಸಂಘಟನೆಯ ನಾಯಕ ಅಬ್ದುಲ್ಲಾ ಒಕಲನ್ ಆತನ ಬಿಡುಗಡೆಗೆ ಕುರ್ದಿಶ್ ಬೆಂಬಲಿಗರು ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ರು. ವೇಳೆ ಟರ್ಕಿಶ್ ಮೂಲದ ಗುಂಪಿನೊಂದಿಗೆ ಘರ್ಷಣೆ ನಡೆದು ಈ ಘಟನೆಯಾಗಿದೆ. ಇನ್ನು ಸ್ವಿಟ್ಜರ್ಲೆಂಡ್ನ ಡಾವೋಸ್ನಲ್ಲಿ ಟ್ರಂಪ್ರ ಬೋರ್ಡ್ ಆಫ್ ಪೀಸ್ಗೆ ಚಾಲನೆ ಸಿಕ್ಕಿದೆ. ಪಾಕಿಸ್ತಾನ್, ಅಜರ್ಬೈಜಾನ್, ಟರ್ಕಿ, ಜೋರ್ಡನ್, ಬಹ್ರೇನ್, ಮೊರಾಕೊ ಸೇರಿ 35 ರಾಷ್ಟ್ರಗಳು ಸೈನ್ ಹಾಕಿವೆ. ಭಾರತ, ಫ್ರಾನ್ಸ್, ಜರ್ಮನಿ, UK, ಚೈನಾ, ರಷ್ಯಾಗಳು ಪೀಸ್ ಬೋರ್ಡ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿವೆ. ಈ ಬೋರ್ಡ್ಗೆ ಸೇರ್ಕೊಳ್ಳಿ $1 ಬಿಲಿಯನ್ ಹಿಡ್ಕೊಂಡ್ಬನ್ನಿ ಅಂತ ಖುದ್ದು ಟ್ರಂಪ್ ಮೋದಿ ಅವರಿಗೆ ಪತ್ರ ಬರೆದು ಆಹ್ವಾನಿಸಿದ್ರು. ಆದರೆ ಭಾರತ ಸದ್ಯಕ್ಕೆ ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ. ಇನ್ನು ಫ್ರಾನ್ಸ್ ಕೂಡ ನಾವು ಸದ್ಯಕ್ಕೆ ಪೀಸ್ ಬೋರ್ಡ್ ಸೇರಲ್ಲ, ಇದು ವಿಶ್ವಸಂಸ್ಥೆಯ ಚಾರ್ಟರ್ಗೆ ವಿರುದ್ಧ ಅಂತ ಹೇಳಿದೆ. ಚೈನಾ ಕೂಡ ಟ್ರಂಪ್ ಇನ್ವಿಟೇಷನ್ ಅನ್ನ ರಿಜೆಕ್ಟ್ ಮಾಡಿದೆ. ನಾವು ವಿಶ್ವಸಂಸ್ಥೆ ಕಮಿಟ್ ಆಗಿರ್ತೀವಿ ಅಂತ ಹೇಳಿದೆ. ಮತ್ತೊಂದ್ ಕಡೆ ಪಾಕಿಸ್ತಾನ ಟ್ರಂಪ್ಗೆ ಉರುಳಾಡಿ ಸಲಾಂ ಹೊಡೆದಿದೆ. ಪಾಕ್ ಪ್ರಧಾನಿ ಶಹಬಾಜ್ ಟ್ರಂಪ್ ಕಿವಿಯಲ್ಲಿ ಗುಸುಗುಸು ಅಂತ ಮಾತನಾಡಿರುವುದು ವೈರಲ್ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಟ್ರಂಪ್ ಹಮಾಸ್ಗೆ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಸ್ತ್ರಾಸ್ತ್ರಗಳನ್ನ ಕೆಳಗಡೆ, ಇಲ್ಲಾಂದ್ರೆ ನಿಮ್ಮನ್ನ ಇಲ್ಲ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. 1.5 ವರ್ಷದಿಂದ ಇದೇ ಹೇಳ್ತಾ ಇದ್ರು. ಈಗ ಮತ್ತೆ ಅದೇ ಸ್ಟೇಟ್ಮೆಂಟ್ ಬಂದಿದೆ. ಇನ್ನು ಮುಂದಿನ 3-4 ದಿನದಲ್ಲಿ ಹಮಾಸ್ ಸರಿದಾರಿಗೆ ಬರುತ್ತೋ ಇಲ್ವೋ ಅಂತ ಎಲ್ಲ ಗೊತ್ತಾಗುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ನನ್ನ ಅಧ್ಯಕ್ಷತೆಯಲ್ಲಿ ಈಗ ಆಲ್ರೆಡಿ ಯುದ್ಧ ನಿಲ್ಲಿಸಿದ್ದೀನಿ, ಶೀಘ್ರದಲ್ಲಿ ಇನ್ನೊಂದು ಯುದ್ಧವನ್ನ ಕೂಡ ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಟ್ರಂಪ್ ಗಾಜಾದ ಬೋರ್ಡ್ ಆಫ್ ಪೀಸ್ಗೆ ಸೇರ್ಕೋಬೇಕು ಅಂತ ಕೆನಡಾಗೂ ಆಹ್ವಾನ ಕೊಟ್ಟಿದ್ರು. ಅದನ್ನ ಈಗ ಹಿಂಪಡೆದಿದ್ದಾರೆ. ಡಾವೋಸ್ ವರ್ಲ್ಡ್ ಎಕನಾಮಿಕ್ ಫೋರಂನಲ್ಲಿ ಟ್ರಂಪ್ ಕೆನಡಾ ನಮ್ಮಿಂದ ಬದುಕ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೆ ಕಾರ್ನಿ ತಿರುಗೇಟು ಕೊಟ್ಟು ನಾವು ಅಮೆರಿಕದಿಂದ ಏನು ಬದುಕ್ತಾ ಇಲ್ಲ, ನಮ್ಮ ಕಾಲ್ ಮೇಲೆ ನಾವು ನಿಂತಿದ್ದೀವಿ, ಕೆನಡಿಯನ್ನರಿಂದ ಕೆನಡಾ ನಡೀತಾ ಇದೆ ಅಂತ ಹೇಳಿದ್ರು. ಈಗ ಟ್ರಂಪ್ ನೀವು ಗಾಜಾ ಬೋರ್ಡ್ಗೆ ಬರೋದು ಬೇಡ, ಇನ್ವಿಟೇಷನ್ ಕ್ಯಾನ್ಸಲ್ ಅಂತ ಹೇಳಿದ್ದಾರೆ. ಮಕ್ಕಳ ತರ ಮಾಡ್ತಿದ್ದಾರೆ ಇವರು. ಇನ್ನು ಈ ಬೋರ್ಡ್ ಆಫ್ ಪೀಸ್ಗೆ ಟ್ರಂಪ್ ವರ್ಲ್ಡ್ ಬ್ಯಾಂಕ್ ಪ್ರೆಸಿಡೆಂಟ್ ಅಜಯ್ ಬಂಗಾರನ ನೇಮಿಸಿದ್ರು. ಇದಕ್ಕೆ ಭಂಗ ರಿಯಾಕ್ಟ್ ಮಾಡಿದ್ದಾರೆ. ಈ ಬೋರ್ಡ್ ವಿಶ್ವಸಂಸ್ಥೆಯನ್ನ ರಿಪ್ಲೇಸ್ ಮಾಡಕ್ಕಲ್ಲ, ವಿಶ್ವಸಂಸ್ಥೆಗೆ ಇದು ಆಲ್ಟರ್ನೇಟಿವ್ ಅಲ್ಲ. ಯಾವುದೇ ಶಾಂತಿ ಪ್ರಯತ್ನ ಯಶಸ್ವಿ ಆಗಬೇಕು ಅಂದ್ರೆ ವಿಶ್ವಸಂಸ್ಥೆ ಸೇರಿ ಅಂತಾರಾಷ್ಟ್ರೀಯ ಹೊಂದಾಣಿಕೆ ಅಗತ್ಯ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಗಾಜಾದ ಭವಿಷ್ಯದ ಪ್ಲಾನ್ ಅನ್ನ ಅಮೆರಿಕ ಅನಾವರಣ ಮಾಡಿದೆ. ಟ್ರಂಪ್ ಅಳಿಯ ಜೆರ್ಡ್ ಕುಶ್ನರ್ ಗಾಜಾದಲ್ಲಿ 180 ಸ್ಕೈ ಸ್ಕ್ರೇಪರ್ಸ್ ಅನ್ನ, ಬಹುಮಹಡಿ ಕಟ್ಟಡಗಳನ್ನ ಕಟ್ತೇವೆ. ಗಾಜಾ ಪಟ್ಟಿಯನ್ನು ನಾವು ಮಿಡಲ್ ಈಸ್ಟ್ ನ ರಿವೆರಿಯಾ ಮಾಡ್ತೇವೆ. ಅಲ್ಲಿ ಸುಂದರ ಕಡಲ ತೀರ, ಐಷಾರಾಮಿ ಕಟ್ಟಡಗಳು, ಹೋಟೆಲ್ಗಳು ಮತ್ತು ಮನರಂಜನಾ ತಾಣಗಳನ್ನ ನಿರ್ಮಿಸ್ತೇವೆ. ಇದಕ್ಕಾಗಿ ಮೊದಲು
$25 ಬಿಲಿಯನ್ ಬಂಡವಾಳ ಹಾಕಬೇಕಾಗಿದೆ. ಹೊಸ ಸಿಟಿಗಳು ನಿರ್ಮಾಣ ಆಗಲಿವೆ. ಇದೆಲ್ಲ ಆಗಬೇಕು ಅಂದ್ರೆ ಹಮಸ್ ಶಸ್ತ್ರತ್ಯಾಗ ಮಾಡಲೇಬೇಕು ಅಂತ, ಗಾಜಾದಲ್ಲಿ ಶಾಂತಿ ನೆಲೆಸಲೇಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಅಮೆರಿಕ ಅಧಿಕೃತವಾಗಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಬಂದಿದೆ. ಇನ್ನು ಮುಂದೆ WHO ನೊಂದಿಗೆ ಯಾವುದೇ ಸಂಬಂಧ ಇಟ್ಕೊಳ್ಳಲ್ಲ, ಸೇರಲ್ಲ ಅಂತ ಅಮೆರಿಕ ಹೇಳಿದೆ. ಕಳೆದ ವರ್ಷವೇ ಟ್ರಂಪ್ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸೈನ್ ಮಾಡಿದ್ರು. COVID-19 ಅವಧಿಯಲ್ಲಿನ ವೈಫಲ್ಯಗಳನ್ನು ಉಲ್ಲೇಖಿಸಿ ಈ ನಿರ್ಧಾರ ತಗೋತೀವಿ ಅಂತ ಹೇಳಿದ್ರು. ಈಗ ಅಧಿಕೃತವಾಗಿ ನಿರ್ಧಾರವನ್ನ ಮಾಡಿ ಆಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ದುರ್ಬಲ ಆಗತ್ತೆ ಈಗ. ಯಾಕಂದ್ರೆ 50% ದುಡ್ಡು ಹತ್ತತ್ರ 200 ರಾಷ್ಟ್ರಗಳ ಪೈಕಿ ಅಮೆರಿಕ ಒಂದೇ 50% ಕೊಡ್ತಾ ಇತ್ತು. ಉಳಿದವರೆಲ್ಲ ಚುಚ್ಚು ಆಮೇಲೆ ಹಾಕ್ತಾ ಇದ್ರು. ಈಗ ಪ್ರತಿ ವರ್ಷ $2,430 ಕೋಟಿ ಕೊಡ್ತಾ ಇದ್ರು. ಅದು ಸ್ಟಾಪ್ ಆದ್ರೆ WHO ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ. ಆಫ್ರಿಕಾ, ಏಷ್ಯಾ ಇಲ್ಲೆಲ್ಲ ಬಡ ರಾಷ್ಟ್ರಗಳಲ್ಲಿ WHO ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಅದೆಲ್ಲ ಸ್ಟಾಪ್ ಆಗ್ಬೋದು. ಸೊ ವಿಶ್ವ ಆರೋಗ್ಯ ಸಂಸ್ಥೆಯ ಆರೋಗ್ಯ ಗ್ಯಾರಂಟಿ ಇಲ್ಲ. ಆದ್ರೆ ಸ್ನೇಹಿತರೆ, ನಿಮ್ಮ ಮಾನಸಿಕ ನೆಮ್ಮದಿಗಾಗಿ ನೀವೇನಾದ್ರೂ ತೀರ್ಥಯಾತ್ರೆ ಮಾಡಬೇಕು ಅಂತ ಇದ್ರೆ ಮಧುರೈ, ರಾಮೇಶ್ವರಂ, ಕನ್ಯಾಕುಮಾರಿ ಹಾಗೆ ಪದ್ಮನಾಭ ಸ್ವಾಮಿ ದರ್ಶನ 7 ಸೈನ್ಸ್ ಟೂರಿಸಂನ 3 nights 4 days ಪ್ಯಾಕೇಜ್. ಆಸಕ್ತರು ಕಾಲ್ ಮಾಡಿ, ಡೀಟೇಲ್ಸ್ ಇಲ್ಲಿದೆ. ಇನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ತನ್ನ ವಶದಲ್ಲಿರೋ 900 ಭಾರತೀಯರನ್ನ ರಿಲೀಸ್ ಮಾಡಲಿದೆ. ಈಗ ಆಲ್ರೆಡಿ ಅವರ ಲಿಸ್ಟ್ ಅನ್ನ UAE ಸರ್ಕಾರ ಅಬುದಾಬಿಯಲ್ಲಿರೋ ಭಾರತೀಯ ರಾಯಭಾರ ಕಚೇರಿಗೆ ಕಳಿಸಿದೆ. ಕಳೆದ ನವೆಂಬರ್ನಲ್ಲಿ UAE ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹಿಯಾನ್ ಒಂದು ಮಾನವೀಯ ಆದೇಶ ಹೊರಡಿಸಿದ್ರು. UAEನ 54ನೇ ರಾಷ್ಟ್ರೀಯ ದಿನಾಚರಣೆ ಅಂದ್ರೆ 7 ಎಮಿರೇಟ್ಗಳು ಒಂದಾಗಿದ್ದು, ಅದರ ಅಂಗವಾಗಿ ದೇಶದಲ್ಲಿರೋ ಕೈದಿಗಳ ಬಿಡುಗಡೆಗೆ ಆದೇಶ ಕೊಟ್ಟಿದ್ರು. ಇದರ ಭಾಗವಾಗಿ UAE 900 ಭಾರತೀಯ ಕೈದಿಗಳನ್ನ ಬಿಡುಗಡೆಗೊಳಿಸುತ್ತೆ. ಇನ್ನು ಜಪಾನ್ ಪ್ರಧಾನಿ ಸನಾಯ್ ತಕೈಚಿ ಜಪಾನ್ ಸಂಸತ್ತನ್ನ ವಿಸರ್ಜಿಸಿದ್ದಾರೆ. ಪ್ರಧಾನಿಯಾಗಿ ಅಧಿಕಾರಕ್ಕೆ ಬಂದು ಬರೀ 3 ತಿಂಗಳು ಮಾತ್ರ ಆಗಿತ್ತು. ಅಷ್ಟರಲ್ಲಿ ದಿಢೀರ್ ಅಂತ ಚುನಾವಣೆ ಘೋಷಿಸಲಾಗಿದೆ. ತಕೈಚಿ ಅವರ ಲಿಬರಲ್ ಡೆಮೊಕ್ರೆಟಿಕ್ ಪಾರ್ಟಿ ಕಳೆದ ಕೆಲ ವರ್ಷಗಳಿಂದ ದೊಡ್ಡ ಮಟ್ಟದ ಹಣಕಾಸು ಹಗರಣಗಳಲ್ಲಿ ಸಿಲುಕಿ ಕೆಟ್ಟ ಹೆಸರು ಮಾಡಿತ್ತು. ಹೀಗಾಗಿ ತಮ್ಮ ಪಕ್ಷದ ಮೇಲಿರೋ ಹಗರಣದ ಆರೋಪಗಳನ್ನ ತೊಡೆದು ಹಾಕೋಕೆ ಹಾಗೆ ಜನರಿಂದ ಸ್ಪಷ್ಟ ಬಹುಮತ ಪಡೆಯೋಕೆ ತಕೈಚಿ ಈ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಮುಂದಿನ ಫೆಬ್ರವರಿ 8ನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ ಸ್ನೇಹಿತರೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಇನ್ಕ್ಲೂಡಿಂಗ್ ಮೆಂಬರ್ ಓನ್ಲಿ ವೀಕ್ಲಿ, ಬಿಸ್ನೆಸ್ ಬುಲೆಟಿನ್, ಬಿಸ್ ನ್ಯೂಸ್, ಕರೆಂಟ್ ಪವರ್, ಸ್ಪೆಷಲ್ ವಿಡಿಯೋಸ್, ಅಲ್ಲಿ ಈಗ ಬರ್ತಾ ಇರೋ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಎಲ್ಲವನ್ನ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.